ಸಾರಿ, ಇಷ್ಟೊತ್ತಲ್ಲಿ ಬಂದು ಡಿಸ್ಟರ್ಬ್ ಮಾಡಿದೆ. ಏನೋ ಒಂದು ವಿಷಯ ಕೇಳಬೇಕಿತ್ತು, ಅದಕ್ಕೆ ಬಂದೆ. ಪರವಾಗಿಲ್ಲ, ಬನ್ನಿ ಮ್ಯಾಮ್. ಇವತ್ತು ಅದಕ್ಕೆ ಮತ್ತೆ ಅಮ್ಮ ಆಸ್ಪತ್ರೆಗೆ ಬಂದಿದ್ರು. ಆಸ್ಪತ್ರೆಯಲ್ಲಿ ಏನಾಯ್ತು? ಅದಕ್ಕೆ ಯಾಕೆ ಆ ಥರ ನಿನ್ನ ಹತ್ರ ಡೌಟ್ಫುಲ್ ಆಗಿ ಕೇಳ್ತಾ ಇದ್ರು? ಕೆಲವೊಂದ್ಸರಿ ನಾವು ಸತ್ಯನ ಮುಚ್ಚಿಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಹೇಗೋ ಒಂದ್ ದಾರಿ ಮಾಡ್ಕೊಂಡು ಆಚೆ ಬರುತ್ತೆ. ಬಹುಶಃ ನಾವು ಹಾಸ್ಪಿಟಲ್ ಅಲ್ಲಿ ಆ ರೀತಿ ಬಿಹೇವ್ ಮಾಡಿ ನೋಡಿ ಅಮ್ಮಂಗ್ ಕೆಲವು ಸೆನ್ಸ್ ಆಗಿದೆ. ಅದಕ್ಕೆ ಇವತ್ತು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದೆ. ಆದ್ರೆ ಇಂಥ ಕ್ರೂಷಿಯಲ್ ಟೈಮಲ್ಲಿ ಅವ್ರು ಯಾಕಲ್ಲಿ ಬಂದ್ರು? ನೀನಾದ್ರೂ ಅವ್ರನ್ನ ತಡಿಬೋದಾಗಿತ್ತಲ್ಲ. ತಾತನ್ ಬರ್ಡೇ ಸೆಲೆಬ್ರೇಷನ್ ಹಾಸ್ಪಿಟಲ್ ಅಲ್ಲೇ ಆಗ್ಬೇಕು ಅನ್ನೋದು ಅಜ್ಜಿ ಆಸೆ. ಅದನ್ನ ಹೇಳೋದಕ್ಕೆ ಡೈರೆಕ್ಟ್ ಆಗಿ ಬಂದಿದ್ರು. ಇನ್ಫಾರ್ಮ್ ಮಾಡದೆ ಬಂದಿದ್ದಕ್ಕೆ ಇಷ್ಟೆಲ್ಲ ಪಜಿತಿ ಆಯ್ತು. ಆದ್ರೆ ಏನ್ ಹೇಳ್ತಿದ್ಯಾ ನಿಧಿ? ಆಸ್ಪತ್ರೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದೀವಿ ಅಂತ ಭುವನೇಶ್ವರಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾಳ? ಏನೇ ಆಗ್ಲಿ, ಬರ್ತ್ಡೇ ಸೆಲೆಬ್ರೇಷನ್ ಹಾಸ್ಪಿಟಲ್ ಅಲ್ಲಿ ಆಗ್ಬಾರ್ದು. ಅದೇ ಗೊತ್ತಾಗ್ತಿಲ್ಲ ಮ್ಯಾಮ್. ಕರ್ಣ ಸರು ಹಾಸ್ಪಿಟಲ್ ಅಲ್ಲೇ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಅಜ್ಜಿಗೆ ಹೇಳ್ಬಿಟ್ಟಿದ್ದಾರೆ. ಅದ್ ಹೇಗಾಗತ್ತೆ ನಿಧಿ? ಮನೆಗೆ ಬೇಕಾದ್ರೆ ಅದ್ರ 10 ಪಟ್ಟು ಗ್ರ್ಯಾಂಡ್ ಆಗಿ ಮಾಡೋಣ. ಗೊತ್ತಿದ್ದು ಇಂಥ ರಿಸ್ಕ್ ತಗೊಳಕ್ಕಾಗತ್ತಾ? ಕರ್ಣನ್ಗೆ ನೀನೇ ಕನ್ವಿನ್ಸ್ ಮಾಡ್ಬೇಕು. ನನಗೂ ಏನ್ ಮಾಡ್ಬೇಕು, ಇದನ್ನೆಲ್ಲ ಹೇಗ್ ನಿಭಾಯಿಸ್ಬೇಕು ಅಂತ ದಿಕ್ಕೇ ತೋಚ್ತಿಲ್ಲ. ಒಂದ್ ಕಡೆ ಅಜ್ಜಿ ಆಸೆ, ಇನ್ನೊಂದ್ ಕಡೆ ಆ ಭುವನೇಶ್ವರಿ ಕಾಟ. ಒಂದ್ ವೇಳೆ ಈ ಬರ್ತ್ಡೇ ಸೆಲೆಬ್ರೇಷನ್ ಆಸ್ಪತ್ರೆಯಲ್ಲಿ ನಡೆದ್ರೆ ಆಸ್ಪತ್ರೆ ಭುವನೇಶ್ವರಿ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅಮ್ಮನ್ ಗೊತ್ತಾಗತ್ತೆ. ಮ್ಯಾಮ್, ಏನೇ ಆದ್ರೂ ಈ ವಿಷಯ ಮಾತ್ರ ಅಜ್ಜಿ ಗೊತ್ತಾಗ್ಬಾರ್ದು. ಆದ್ರೆ ಕರ್ಣ ಸರು ಹಾಸ್ಪಿಟಲ್ ಅಲ್ಲೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗಿದೆ. ಅವಶ್ಯಕತೆ ಬಿದ್ರೆ ಅದಕ್ಕೋಸ್ಕರ ಭುವನೇಶ್ವರಿ ಅವ್ರನ್ನ ಮೀಟ್ ಮಾಡಿ ಅವರು ಮಾತಾಡೋದಕ್ಕೂ ರೆಡಿ ಇದ್ದಾರೆ. ಏನೇ ಬಂದ್ರು ಎದುರಿಸ್ತೀನಿ ಅಂತಿದ್ರು. ಆದ್ರೆ ಇದನ್ನೆಲ್ಲ ನಾವೆಲ್ಲರೂ ಸೇರಿ ಏನೂ ತೊಂದರೆ ಆಗ್ದಿರೋ ತರ ನೋಡ್ಕೋಬೇಕು. ನೋ, ಕರ್ಣ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದಾನೆ. ಉರಿಯೋ ಬೆಂಕಿ ಮುಂದೆ ಹೋಗಿ ನಿಲ್ಲಕ್ಕಾಗತ್ತಾ? ಮ್ಯಾಮ್ ಸಾರಿ, 1 ಸೆಕೆಂಡ್. ಹೇಳಿ ವಿವೇಕಣ್ಣ. ನಿಧಿ ಮೇಡಮ್, ಹಾಸ್ಪಿಟ್ಲಿಗೆ ಇದ್ದಕ್ಕಿದ್ದಾಗೆ 7 ಸೀರಿಯಸ್ ಎಮರ್ಜೆನ್ಸಿ ಕೇಸ್ ಬಂದಿದ್ದಾವೆ ಮೇಡಮ್. ಕರುಣ ಸರ್ ಆಗ್ಲಿಂದ ತುಂಬಾ ಒದ್ದಾಡ್ಕೊಂಡು ಎಲ್ಲಾನು ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ಹೊಸ ಸ್ಟಾಫ್ಗೆ ಏನು ಅನುಭವನೇ ಇಲ್ಲ. ನೀವು ಬರಕ್ ಆಗುತ್ತಾ ಮೇಡಮ್? ನಾನ್ ನಿಮಗೆ ಫೋನ್ ಮಾಡ್ತಿರೋದು ಸರ್ ಗೊತ್ತಿಲ್ಲ, ಆದ್ರೆ ಅವ್ರ ಪರಿಸ್ಥಿತಿ ನೋಡಕ್ಕಾಗದೆ ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ಮೇಡಮ್. ತಪ್ಪು ತಿಳ್ಕೊಬೇಡಿ ಪ್ಲೀಸ್, ಬೇಗ ಬನ್ನಿ ಮೇಡಮ್. ಸರಿ, ನಾನು ಈಗಲೇ ಹೊಡ್ತೀನಿ, ಡೋಂಟ್ ವರಿ. ಹಾ, ಎನರ್ಜಿ ಬೂಸ್ಟ್ ಆಯ್ತು. ಥ್ಯಾಂಕ್ ಯು. ನಾನು ಎದ್ದೇ ಇರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. 24 ಗಂಟೆ ರೆಸ್ಟ್ ಇಲ್ಲದೆ ಕೆಲಸ ಮಾಡಿದಿರಾ. ಜಾಸ್ತಿ ನಾಟಕ ಮಾಡ್ಬಿಡಿ. ನೀವ್ ಎಷ್ಟು ಸುಸ್ತಾಗಿದ್ದೀರಾ ಅಂತ ನಂಗೂ ಗೊತ್ತು. ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನಿಮ್ ದೇಹ ಸುಧಾರಿಸ್ಕೊಳ್ಳುತ್ತೆ. ಇದು ದೇಹ, ಮಿಷಿನ್ ಅಲ್ಲ. ಸುಮ್ನೆ ಮಲ್ಕೊಳ್ಳಿ. ದಿಸ್ ಇಸ್ ಮೈ ಆರ್ಡರ್. ಒಳ್ಳೆ ಹೆಂಡ್ತಿದೇವರು. ನೀವು ಹೇಳಿದ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ? ಆರ್ಡರ್ ಅಕ್ಸೆಪ್ಟೆಡ್. ಅದಕ್ಕೂ ಮೊದಲು ನನಗೊಂದು ನಿಜ ಹೇಳಿ. ನಿಮ್ಮಂತ ಒಳ್ಳೆ ವ್ಯಕ್ತಿಗೆ ಆ ಭುವನೇಶ್ವರಿ ಅವರು ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ. ನಿಮಗ್ ನಿಜವಾಗ್ಲೂ ಅವ್ರ ಮೇಲೆ ಕೋಪ ಬರ್ತಿಲ್ವಾ? ಖಂಡಿತ ಕೋಪ ಇದೆ. ಆದ್ರೆ ಒಂದನ್ನು ಬಿಟ್ಕೊಳ್ಳಿ, ಎಲ್ರಿಗೂ ನಾವು ಅರ್ಥ ಆಗೋಕೆ ಸಾಧ್ಯ ಇಲ್ಲ. ತಕ್ಕಡಿ ಜಸ್ಟ್ ತೂಕ ಮಾತ್ರ ತೂಗುತ್ತೆ. ಏನಾಗ್ಲೇ ಅಡ್ಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ಯಲ್ಲ. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್. ನನಗೆ ಡಿಫ್ರೆಂಟ್ ಆಗಿ ತಿಂಡಿ ಮಾಡೋದಂದ್ರೆ ತುಂಬಾ ಇಷ್ಟ, ಅದಕ್ಕೆ ಬಂದ್ಬಿಟ್ಟೆ. ಹಾಗಾದ್ರೆ ಇನ್ಮೇಲೆ ನಾನು ಅಡ್ಗೆ ಮನೆ ಪ್ರವೇಶ ಮಾಡೋದೇ ಬೇಡ ಅಂತ ಆಯ್ತು. ನೀನು ನಿಧಿ ಎಲ್ಲ ಸೇರ್ಕೊಂಡು ಮಾಡ್ಬಿಟ್ಟಿರ್ತೀರಾ. ಸರಿ, ನಿಧಿ ಇನ್ನು ಬಂದಿಲ್ವಾ? ಮೋಸ್ಟ್ಲಿ ರಾತ್ರಿ ಮಲಗಿದ್ದು ಲೇಟ್ ಆಗಿರ್ಬೇಕು, ಅದಕ್ಕೆ ಇನ್ನ ಬಂದಿಲ್ಲ. ರಾತ್ರಿ ಮಲ್ಗೋದು ಎಷ್ಟೇ ತಡ ಆದ್ರೂ ಬೆಳಿಗ್ಗೆ ಬೇಗ ಎದ್ದು ಬಿಡ್ತಾಳೆ. ಹೋಗ್ಲಿ ಬಿಡು, ನಾನೇ ಅವಳನ್ನ ಎಬ್ಸಿ ಕಾಫಿ ಕೊಟ್ಟು ಬರ್ತೀನಿ. ನಿಧಿ, 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 ಎಲ್ಲಿ
ಹೋದ್ಲು ಇವಳು? ನಿಧಿ, ನಿಧಿ, ಇಲ್ಲೂ ಇಲ್ವಲ್ಲ? ನಿಧಿ, ಎಲ್ಲೋದ್ಲಿ ಇವಳು? ಪ್ರಿಯಾ, ನಿಧಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹೌದಾ? ಹಾಗಿದ್ರೆ ವಾಕಿಂಗ್ ಹೋಗಿರ್ಬೋದು. ಏನ್ ವಿಷಯ, ನಮ್ ಲವ್ ಬರ್ಡ್ಸ್ ಕಾಣಿಸ್ತಿಲ್ವಾ? ನಿಧಿ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು ಅಂದ್ರೆ ಮೊದಲು ಕರ್ಣ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಆಟೋಮೆಟಿಕ್ ಆಗಿ ನಿಧಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಅತ್ತೆ, ಕರ್ಣ ರಾತ್ರಿ ಇಡೀ ಮನೆಗ್ ಬಂದಿಲ್ಲ. ಆಸ್ಪತ್ರೆಯಲ್ಲಿ ನೈಟ್ ಡ್ಯೂಟಿ ಇತ್ತಂತೆ. ಆದ್ರೆ ನಿಧಿ ಬಂದಿದ್ಲು, ಈಗ ಕಾಣಿಸ್ತಿಲ್ಲ. ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನಿಧಿಗೊಂದ್ಸಲ ಫೋನ್ ಮಾಡು, ಗೊತ್ತಾಗುತ್ತೆ. ಪ್ರಿಯಾ, ನಿಂಗ್ ಫೋನ್ ಕೊಡು. ನಿಧಿ ಫೋನ್ ಪಿಕ್ ಮಾಡ್ತಿಲ್ಲ. ಕಣ್ಣಂಗ್ ಟ್ರೈ ಮಾಡ್ತೀನಿ. ಅವನು ರಿಸೀವ್ ಮಾಡ್ತಿಲ್ಲ ಅತ್ತೆ. ರಾತ್ರಿಯಿಂದ ಬಂದಿಲ್ಲ ಅಂತ ಬೇರೆ ಹೇಳ್ತಿದ್ಯಾ? ಎಲ್ಗೂ ಹೋಗಿರ್ತಾನೆ? ಮನೇಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಆಗಿದೆ ಅಂದ್ರೆ ಕರ್ಣ ಜೀವ ಇಟ್ಕೊಂಡು ಅದನ್ನ ಸರಿ ಮಾಡಕ್ಕೆ ಒದ್ದಾಡ್ತಿರ್ತಾನೆ. ಅವರಿಬ್ರು ಮನೇಲಿ ಇಲ್ಲ ಅಂದ್ರೆ ನಾವು ಅಷ್ಟೇ ಕಾಳಜಿಯಿಂದ ಅದನ್ನ ಸರಿ ಮಾಡ್ಬೇಕಲ್ವಾ?